ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೊಳಿಸಿರುವ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ಗೆ ಮೈಸೂರಿನಲ್ಲಿ ಕೇಂದ್ರ ಸರ್ಕಾರದ ನೌಕರರು ಸ್ವಾಗತಿಸಿದ್ದಾರೆ. ದೂರದರ್ಶನದೊಂದಿಗೆ ಮೈಸೂರಿನ ರೈಲ್ವೆ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಮಂಜುನಾಥ್, ಕೇಂದ್ರದ ಮಹತ್ವದ ಯುಪಿಎಸ್ ಯೋಜನೆ ಜಾರಿಯ ನಿರ್ಧಾರದಿಂದ ದೇಶದ 23 ಲಕ್ಷ ನೌಕರರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪೆನ್ಷನ್ ಸ್ಕೀಮ್ ಬಂದಿರೋದ್ರಿಂದ ಈಗ ಇನ್ಮುಂದಕ್ಕೆ ನಿವೃತ್ತಿಯಾಗೋರಿಗೆ ಮತ್ತು ಹಿಂದೆ ನಿವೃತ್ತಿ ಆಗಿರೋರ್ಗು ಹರಿಯರ್ ಸಮೇತ ಬರುತ್ತೆ. ಮತ್ತೋರ್ವ ಕೇಂದ್ರ ಸರ್ಕಾರಿ ನೌಕರ ಶ್ರೀಕಾಂತ್, ಹೊಸ ಪಿಂಚಣಿ ಯೋಜನೆಯಿಂದ ಹಾಲಿ ನೌಕರರು ಮತ್ತು ನಿವೃತ್ತ ನೌಕರರ ಭವಿಷ್ಯಕ್ಕೆ ಭದ್ರತೆ ಒದಗಲಿದೆ ಎಂದು ಹೇಳಿದ್ದಾರೆ. ಈ ಯುಪಿಎಸ್ನಲ್ಲಿ ನಮ್ಮ ಕಡೆ 12 ತಿಂಗಳ ಬೇಸಿಕ್ ಮತ್ತು ಡಿಎನ ಅವರೇಜ್ ಮಾಡಿ 50% ಪೆನ್ಷನ್ನ 50% ಪೆನ್ಷನ್ನ UPS ಅಲ್ಲಿ ನಮಗೆ ಕೊಡ್ತೀನಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದು ನಮಗೆ ಸ್ವಾಗತಾರ್ಹ. ಇನ್ನೋರ್ವ ನೌಕರರಾದ ಶ್ವೇತಾ, ಕೇಂದ್ರ ಸರ್ಕಾರ ನೌಕರರ ಬೇಡಿಕೆಗೆ ಸ್ಪಂದಿಸಿದೆ. ಸಚಿವ ಸಂಪುಟದ ನಿರ್ಧಾರದಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ನೆಮ್ಮದಿ ದೊರಕಿದೆ ಎಂದು ಹೇಳಿದ್ದಾರೆ. ಅಷ್ಟೇನೆ ಎಲ್ರಿಗೂ ಅನುಕೂಲ ಆಗಿದೆ ಮತ್ತು ಎಸ್ಪೆಷಲಿ ಮಹಿಳೆಯರಿಗೆ ಎಲ್ಲರಿಗೂ ಸಹ ಇದರಿಂದ ತುಂಬ ಉಪಯೋಗವಾಗ್ತಿದೆ ಸರ್. ರಿಟೈರ್ಡ್ ಆದಮೇಲೂ ಸಹ ಅಷ್ಟೇ ನಾವೇನು ಯೋಚನೆ ಮಾಡೋಂಗಿಲ್ಲ ಸರ್, ಇದರಿಂದ ಎಲ್ಲರಿಗೂ ಅನುಕೂಲವಾಗ್ತಿದೆ.